ಮದುವೆ ಸಮಾರಂಭದಲ್ಲಿ ಬೆಳ್ಳಿ ಆರತಿ ತಟ್ಟೆ ಕಳ್ಳತನ ಮಾಡಿದ್ದ ಶಿವಮೊಗ್ಗ ಮೂಲದ ಮಹಿಳೆಯನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದು, ಬಂಧಿತ ಮಹಿಳೆಯಿಂದ 50,000 ಮೌಲ್ಯದ 324 ಗ್ರಾಂ ತೂಕದ ಬೆಳ್ಳಿ ತಟ್ಟೆಯನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ಬಾಪೂಜಿ ಸಮುದಾಯ ಭವನದಲ್ಲಿ ಮೇ 10ರಂದು ನಡೆದ ಮದುವೆಯಲ್ಲಿ ಬೆಳ್ಳಿ ತಟ್ಟೆ ಕಳ್ಳತನವಾಗಿದ್ದ ಕುರಿತು ವರನ ತಂದೆ ಹನುಮಂತಪ್ಪ ಅವರು ಮೇ 17ರಂದು ವಿದ್ಯಾನಗರ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದರು. ಎಎಸ್ಪಿ ಪರಮೇಶ್ವರ್ ಹೆಗಡೆ ಮಾರ್ಗದರ್ಶನದಲ್ಲಿ ವಿದ್ಯಾನಗರ ಇನ್ಸ್ಪೆಕ್ಟರ್ ಶಿಲ್ಪಾ ವೈಎಸ್ ಹಾಗೂ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿ ಶಿವಮೊಗ್ಗದ ಆರ್ಪಿ ರೇವತಿ ಎಂಬಾಕೆಯನ್ನು ಬಂಧಿಸಿ 324 ಗ್ರಾಂ ತೂಕದ ಬೆಳ್ಳಿ ಆರತಿ ತಟ್ಟೆಯನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವನ್ನು ಎಸ್ಪಿ ಎಚ್.ಟಿ. ಶೇಖರ್ ಶ್ಲಾಘಿಸಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ 3 ಪ್ರಕರಣಗಳು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಬೆಳ್ಳಿ ಆರತಿ ಕಳ್ಳತನ ಆಗಿರ್ತದೆ. ಇದು 17 ತಿಂಗಳು ಮೇದಲ್ಲಿ ಆಗಿರ್ತದೆ. ಈ ಒಂದು ಪ್ರಕರಣದಲ್ಲಿ ಮದುವೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಮದುವೆಗೆ ಬಂದಿರತಕ್ಕಂಥ ನೆಂಟರಂತೆ ಒಬ್ಬ ಮಹಿಳೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಇಟ್ಟಿರ್ತಕ್ಕಂಥ ವಿಧಿವಿಧಾನಗಳಿಗೆ ಯೂಸ್ ಮಾಡ್ತಕ್ಕಂಥ ಆರತಿಯನ್ನು ನೋಡಿ ಆರತಿಯನ್ನು ಎತ್ಕೊಂಡು ಹೋಗಿರ್ತಾರೆ. ಸುಮಾರು 300 ಗ್ರಾಂ ಆರತಿ. ಈ ಒಂದು ಪ್ರಕರಣದಲ್ಲಿ ನಾವು ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಪತ್ತೆ ಮಾಡಿದಾಗ ಇವರು ಸುಮಾರು 46 ವರ್ಷ ವಯಸ್ಸಿನ ಶಿವಮೊಗ್ಗ ಮೂಲದ ಈ ಲೇಡಿ, ಇವ್ರ ಮೇಲೆ ಈಗಾಗಲೇ ಸುಮಾರು 3 ಪ್ರಕರಣಗಳು ದಾಖಲಾಗಿದ್ದವು. 2017ರಲ್ಲಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ಇವರು ಒಂದು ಎಮೋ ಅಂತಂದರೆ ಮೋಡಸ್ ಆಪರೆಂಡಿ ಅಂತಂದರೆ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಆಗ್ತಕ್ಕಂಥ ಮದುವೆಗಳಿಗೆ ಅಲ್ಲಿ ನೆಂಟರಂತೆ ಹೋಗಿ ಈ ರೀತಿ ಒಂದು ಕೃತ್ಯವನ್ನು ಎಸಗ್ತಾ ಇರ್ತಾರೆ. ಸೊ ಅವರಿಂದನೂ ಕೂಡ ಅವರನ್ನು ದಸ್ತಗಿರಿ ಮಾಡಿ ಒಂದು 300 ಗ್ರಾಮ್ ಏನು ಕಳ್ಳತನ ಆಗಿರ್ತಕ್ಕಂಥ ಆಸ್ತಿ ತಟ್ಟೆಯನ್ನು ವಶಪಡಿಸಿಕೊಂಡಿದ್ದೇವೆ. ಇವರ ಮೇಲೆ ಈಗಾಗಲೇ ಬಾಣಸವಾಡಿ, ಬೆಂಗಳೂರು ನಗರದ ಬಾಣಸವಾಡಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಇವರನ್ನು ದಸ್ತಗಿರಿ ಮಾಡಿ ಕ್ರಮವನ್ನು ಕೈಗೊಂಡಿದ್ದೇವೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ 3 ಪ್ರಕರಣಗಳು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಬೆಳ್ಳಿ ಆರತಿ ಕಳ್ಳತನ ಆಗಿರ್ತದೆ. ಇದು 17 ತಿಂಗಳು ಮೇದಲ್ಲಿ ಆಗಿರ್ತದೆ. ಈ ಒಂದು ಪ್ರಕರಣದಲ್ಲಿ ಮದುವೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಮದುವೆಗೆ ಬಂದಿರತಕ್ಕಂಥ ನೆಂಟರಂತೆ ಒಬ್ಬ ಮಹಿಳೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಇಟ್ಟಿರ್ತಕ್ಕಂಥ ವಿಧಿವಿಧಾನಗಳಿಗೆ ಯೂಸ್ ಮಾಡ್ತಕ್ಕಂಥ ಆರತಿಯನ್ನು ನೋಡಿ ಆರತಿಯನ್ನು ಎತ್ಕೊಂಡು ಹೋಗಿರ್ತಾರೆ. ಸುಮಾರು 300 ಗ್ರಾಂ ಆರತಿ. ಈ ಒಂದು ಪ್ರಕರಣದಲ್ಲಿ ನಾವು ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಪತ್ತೆ ಮಾಡಿದಾಗ ಇವರು ಸುಮಾರು 46 ವರ್ಷ ವಯಸ್ಸಿನ ಶಿವಮೊಗ್ಗ ಮೂಲದ ಈ ಲೇಡಿ, ಇವ್ರ ಮೇಲೆ ಈಗಾಗಲೇ ಸುಮಾರು 3 ಪ್ರಕರಣಗಳು ದಾಖಲಾಗಿದ್ದವು. 2017ರಲ್ಲಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ಇವರು ಒಂದು ಎಮೋ ಅಂತಂದರೆ ಮೋಡಸ್ ಆಪರೆಂಡಿ ಅಂತಂದರೆ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಆಗ್ತಕ್ಕಂಥ ಮದುವೆಗಳಿಗೆ ಅಲ್ಲಿ ನೆಂಟರಂತೆ ಹೋಗಿ ಈ ರೀತಿ ಒಂದು ಕೃತ್ಯವನ್ನು ಎಸಗ್ತಾ ಇರ್ತಾರೆ. ಸೊ ಅವರಿಂದನೂ ಕೂಡ ಅವರನ್ನು ದಸ್ತಗಿರಿ ಮಾಡಿ ಒಂದು 300 ಗ್ರಾಮ್ ಏನು ಕಳ್ಳತನ ಆಗಿರ್ತಕ್ಕಂಥ ಆಸ್ತಿ ತಟ್ಟೆಯನ್ನು ವಶಪಡಿಸಿಕೊಂಡಿದ್ದೇವೆ. ಇವರ ಮೇಲೆ ಈಗಾಗಲೇ ಬಾಣಸವಾಡಿ, ಬೆಂಗಳೂರು ನಗರದ ಬಾಣಸವಾಡಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಇವರನ್ನು ದಸ್ತಗಿರಿ ಮಾಡಿ ಕ್ರಮವನ್ನು ಕೈಗೊಂಡಿದ್ದೇವೆ.